ಮೈತ್ರಿಕೂಟದ ಮುಖ್ಯಸ್ಥರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಘೋಷಿಸಲಾಗಿದೆ. ಇಂಡಿಯಾ ಮೈತ್ರಿಕೂಟದ ವರ್ಚುವಲ್ ಸಭೆಯಲ್ಲಿ ಈ ವಿಚಾರವಾಗಿ ಘೋಷಣೆ ಆಗಿದೆ. ಬಟ್ ಇಲ್ಲಿ ಅನೇಕ ವಿಚಾರಗಳು ಹಾಗೆ ಪ್ರಶ್ನೆಯಾಗಿ ಉಳಿತಾ ಇದೆ. ಅದೇನು ಅಂತ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಮೈತ್ರಿಕೂಟದ ಸಂಚಾಲಕರಾಗೋದಕ್ಕೆ ನಿತೀಶ್ ಕುಮಾರ್ ಅವರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಒಂದು ವಾಯ್ಸ್ ಕೂಡ ಬಂದಿದೆ. ಅದನ್ನ ನಿರ್ಧಾರ ಕೂಡ ಮಾಡಲಾಗಿದೆ. INDIA ಒಕ್ಕೂಟದ ಸಂಚಾಲಕರಾಗೋದಕ್ಕೆ ನಿತೀಶ್ ಕುಮಾರ್ ಅವರು ನಿರಾಕರಿಸಿದ್ದಾರೆ. ಇದೇ ಈಗ ಪ್ರಶ್ನೆಗೆ ಕಾರಣ ಆಗ್ತಾ ಇದೆ. ಇಲ್ಲಿ ಪ್ರಪೋಸಲ್ ಬಂದಿದ್ರು ಕೂಡ ಡಿಸ್ಪೋಸ್ ಅಂತ ಇಡೀ ಇಂಡಿಯಾ ಮೈತ್ರಿಕೂಟದ ಆಲೋಚನೆ ಕನಸಿನ ಕೂಸಾಗಿದ್ದು ನಿತೀಶ್ ಕುಮಾರ್ ಅವರಿಗೆ. ಅವರೇ ಒಂದು ಹೆಜ್ಜೆ ಹಿಂದಕ್ಕೆ ಹೋಗೋದ್ರ ಅರ್ಥ ಏನು ಅನ್ನೋದು ಪ್ರಮುಖವಾದಂತಹ ಪ್ರಶ್ನೆ. ಇನ್ನೊಂದು ಕಡೆಗೆ ಕಳೆದ ಕೆಲವು ದಿನಗಳಿಂದ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ನಾವು ಘೋಷಿಸಬೇಕು ಅಂತ ಹೇಳಿ ಮಮತಾ ಬ್ಯಾನರ್ಜಿ ಹಾಗೂ ಆಮ್ ಆದ್ಮಿ ಪಾರ್ಟಿ ಹೇಳಿತ್ತು. ಈಗ ಸದ್ಯಕ್ಕೆ ಅವರನ್ನ ಮುಖ್ಯಸ್ಥರಾಗಿ ಘೋಷಿಸಲಾಗಿದೆ. ಪ್ರಧಾನಿ ಅಭ್ಯರ್ಥಿ ಇನ್ನು ಯಾರು ಅನ್ನೋದು ಕನ್ಫರ್ಮ್ ಆಗಿಲ್ಲ. ಒಂದು ಆಮೇಲೆ ಸೀಟ್ ಶೇರಿಂಗ್ ಫಾರ್ಮುಲಾ ಏನು ಅನ್ನೋದನ್ನ ಕೂಡ ಇನ್ನೂ ನಿರ್ಧರಿಸೋಕೆ ಆಗಿಲ್ಲ. ನಾಳೆಯಿಂದ ಭಾರತ್ ಜೋಡೋ ಯಾತ್ರೆ 2.0 ವರ್ಷನ್ ಸ್ಟಾರ್ಟ್ ಆಗುತ್ತೆ. ಇದರ ಬೆನ್ನಲ್ಲೇ ಇವತ್ತು ಪ್ರಮುಖ ಮೀಟಿಂಗ್ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಮುಂಚೂಣಿಗೆ ತಂದಿದ್ದಾರೆ. ಆದ್ರೆ ನಿತೀಶ್ ಕುಮಾರ್ ಅವರು ಸಂಚಾಲಕರಾಗಿ ಇರೋದಕ್ಕೆ ನಿರಾಕರಿಸಿದ್ದಾರೆ. ನಾನು ಒಪ್ಪಲ್ಲ, ಬೇರೆಯವ್ರನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಇದ್ಯಾಕೆ? ಇಂಟರ್ನಲ್ ಪ್ರಾಬ್ಲಮ್ನ ಕಾರಣಕ್ಕೋಸ್ಕರನ ಅಥವಾ ಬೇರೆ ಏನಾದ್ರೂ ಸಮಸ್ಯೆಗಳು ಇದಾವ? ಸೈದ್ಧಾಂತಿಕ ಸ್ಪಷ್ಟತೆ ಹಾಗೂ ಬದ್ಧತೆ ಇರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಒಮ್ಮತದಿಂದ ಮೈತ್ರಿಕೂಟದ ಮುಖ್ಯಸ್ಥರಾಗಿ ಆಯ್ಕೆ ಮಾಡಲಾಗಿದೆ.